ಕಲಬುರಗಿಯನ್ನು ಸಾಂಸ್ಕೃತಿಕವಾಗಿ ದೇಶದ ನಕ್ಷೆಯಲ್ಲಿ ಮೈಲಿಗಲ್ಲಾಗಿಸುವ ಉದ್ದೇಶದಿಂದ ಕಲಬುರಗಿ ಜಿಲ್ಲಾ ಆಡಳಿತದ ವತಿಯಿಂದ ರಂಗಶಂಕರ ಆಶ್ರಯದಲ್ಲಿ ಕಲಬುರಗಿ ನಾಟಕೋತ್ಸವ 26 ಅನ್ನು ಫೆಬ್ರವರಿ 21ರಿಂದ 28ರವರೆಗೆ ಆಯೋಜಿಸಲಾಗಿದೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯವನ್ನು ತಿಳಿಸಿದರು. ಮೊದಲ ನಾಟಕೋತ್ಸವದಲ್ಲಿ ಸಂಗೀತ, ಹಾಸ್ಯ, ವಾಸ್ತವಾಧಾರಿತ ನಾಟಕಗಳ ಜೊತೆಗೆ ಮಕ್ಕಳಿಗಾಗಿಯೇ ಸಿದ್ಧಪಡಿಸಿದ ವಿಶೇಷ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದರು. ಈಗ ಕಬ್ಬುನು ನಾವೇ ಮಾಡಬೇಕು, ಮೆಕ್ಕೆನೂ ನಾವೇ ಮಾಡಬೇಕು, ತೊಗರಿನೂ ನಾವೇ ಮಾಡಬೇಕು. ಮತ್ತೆ ಮೋದಿಯವ್ರು ಏನ್ ಮಾಡ್ತಾರೆ? ಬರೇ ಮನ್ ಕಿ ಬಾತ್ ಹೇಳ್ತಾರಾ? ಈಗ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು? ಎಲ್ಲ ಕೈ ಚೆಲ್ಕೊಂಡ್ ಬಿಟ್ಟಿದಾರ. ಉದ್ಯೋಗ ಖಾತ್ರಿ ಯೋಜನೆಯನ್ನು ರಾಜ್ಯ ಸರ್ಕಾರನೇ ಮಾಡಬೇಕು, ತೊಗರಿಗೂ ನಾವೇ ಕೊಡ್ಬೇಕು, ಮೆಕ್ಕೆಜೋಳಗೂ ನಾವೇ ಕೊಡ್ಬೇಕು. ನೀವೇನ್ ಬರೇ ಕನ್ನಡಿಗರ ರಕ್ತ ಹೀರಾಕಿದ್ದೀರಾ? ನಮ್ ತೆರಿಗೆ ತಗೊಂಡಾಕಿದ್ದೀರಾ? ಅವರು ಅಮೃತ್ ಕಾಲು ಅಲ್ಲ, ವಿಕಸಿತ್ ಭಾರತ್ ಪ್ರೋಗ್ರಾಮು ಅಲ್ಲ. ಯಾರು 75 ವರ್ಷ ಆದ್ಮೇಲೆ ಹೆಂಗಿರ್ತೀವಿ ಅಂತ ಹೇಳಕ್ಕೆ ಹೇಳ್ದವರು ಇರೋಲ್ಲ, ಕೇಳ್ದವರು ಇರೋದಿಲ್ಲ. ನೋಡಿ ಸರ್, ನಾನು ಹೋದ ಬಾರಿನೇ ಹೇಳಿದ್ದೀನಿ, ಮಾರ್ಕೆಟ್ ಇಂಟರ್ವೆನ್ಷನ್ ಬೇಕಾದಾಗ ಖಂಡಿತವಾಗೂ ನಮ್ಮ ಸರ್ಕಾರ ಮಾಡುತ್ತೆ. ಈಗಾಗಲೇ ಅದನ್ನ ಹೋದ ಬಾರಿನೂ ತಾವು ಪ್ರಸ್ತಾಪ ಮಾಡಿದಾಗ ಹೇಳಿದ್ದೀನಿ, ಕ್ಯಾಬಿನೆಟ್ನಲ್ಲಿ ಕೂಡ ಇದು ಚರ್ಚೆ ಆಗಿದೆ. ಇಫ್ ವೆನ್ ರಿಕ್ವೈರ್ಡ್ ವಿ ವಿಲ್ 100% ಸಪೋರ್ಟ್. ಈಗ ನೆಟ್ಟೆ ರೋಗ ಬಂದಾಗ ನಾವೇ ಮಾಡಿದ್ದು, ಹಿಂದೆ ಮತ್ತೆ ಹೋದ ಬಾರಿ 450 ರೂಪಾಯಿ ಕೇಳಿದಾಗ ಕೂಡ ನಾವೇ ಮಾಡಿದ್ದು. ಈಗ 2500 ಕೋಟಿ ರೂಪಾಯಿ NDRF, SDRF, ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜು, ಇನ್ಪುಟ್ ಸಬ್ಸಿಡಿ ಯಾವ ಬಿಜೆಪಿ ಕಾಲಕ್ಕೆ ಬಂದಿತ್ತು ಹೇಳ್ರಿ? ನಮ್ಮ ಕಲಬುರಗಿ ರೈತರಿಗೆ 2500 crores ವಿ ಹ್ಯಾವ್ ಗಿವನ್ ಇನ್ ದ ಲಾಸ್ಟ್ 2 years. ಎಲ್ಲಿ ಮಾಡಿದ್ರಿ ಇವರು? ಬಿಜೆಪಿ ಅವ್ರದ್ದು ದೊಡ್ಡದಾಗ ಹೇಳ್ತಾರಲ್ಲ. ಇಲ್ಲ, ಮಾಡೋರಿಗೆ ಕೇಳ್ತಾರೆ, ಮಾಡೋರಿಗೆ ಕೇಳಬೇಕು. ಆದ್ರೆ ನಾವು ಅವರು ಮಾಡ್ಬಿಟ್ಟು ನಮಗೂ ಹೇಳಿದ್ರೆ ಪಾಠ ಐ ವಿಲ್ ಅಗ್ರಿ. ಎಲ್ಲ ಹೊರೆ ನಮ್ಮ ಮೇಲೆ ಹಾಕ್ತಾರೆ. ಅವ್ರೇನ್ ಮಾಡ್ತಾ ಇದಾರೆ? ಈಗ ಆಯ್ತು, ಎಕ್ಸ್ಪೋರ್ಟ್ ಯಾಕ್ರಿ ಬಂದ್ ಮಾಡ್ತಾ, ಇಂಪೋರ್ಟ್ ಮಾಡೋದು ಯಾಕೆ ಬಂದ್ ಮಾಡ್ತಾ ಇಲ್ಲ ಹೇಳ್ರಿ? ಮೊಜಾಂಬಿಕ್ಕಿಂದ ಯಾಕೆ ಬರ್ಬೇಕು ತೊಗ್ರಿ? ಅದು ಏನು ಚಲುವರಾಯ ಸ್ವಾಮಿ ಅವ್ರ ಕೈನಲ್ಲಿದ್ಯಾ? ಸಿದ್ದರಾಮಯ್ಯ ಅವ್ರ ಕೈನಲ್ಲಿದ್ಯಾ? ನನ್ನ ಕೈನಲ್ಲಿದ್ಯಾ? ಮಾಡ್ಬೋದಲ್ಲ, ಬ್ಯಾನ್ ಮಾಡಿ ಇಂಪೋರ್ಟಿಂಗ್. ಯಾಕೆ ತೊಗರಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ? ರೈತರು ಹೇಳಿಲ್ವಾ ಅದಕ್ಕೆ? ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿಲ್ವಾ ಅದು ಮಾಡಬಾರ್ದು ಅಂತ? ಯಾಕೆ ಮಾಡ್ತಾ ಇಲ್ಲ? ಯಾರ ಹಿತಾಸಕ್ತಿ ಕಾಪಾಡ್ತಾ ಇದ್ದಾರೆ? ಮೊಜಾಂಬಿಕ್ ರೈತರದ, ಆಫ್ರಿಕಾ ರೈತರದ, ನಮ್ದ? ಇವೆಲ್ಲರೂ ಬಹಳ ಏನು ಹಿಂಗೆ ಸುಮ್ಮನೆ ಬೀದಿಗೆ ಇಳಿದು ನಮ್ಮ ರಾಜ್ಯ ಸರ್ಕಾರದ ಮೇಲೆ ಹೇಳೋದು. ಕೇಂದ್ರ ಸರ್ಕಾರದ ಬಗ್ಗೆ ಬಿಜೆಪಿ ಅವರು ಒಂದು ಚಕಾರ ಎತ್ತೋದಿಲ್ಲ. ಅದು ಆದ್ಯತೆ ಕೊಡ್ಬೇಕಂತ ಇದೆ ಅಲ್ಲ ರೂಲಲ್ಲಿ. ಸಂತಾನ ಹರಣ ಚಿಕಿತ್ಸೆಗೆ ಇಲ್ಲೊಂದು ಪ್ಲಾನ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಯೋಜನೆ ಇದೆ, ಮತ್ತೆ ಇಲ್ಲಿ ಪ್ರಯತ್ನ ಮಾಡ್ತಾರೆ. ಬೀದಿ ನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ಮಾಡಬೇಕು. ಒಂದು ನಾಯಿಗೆ 750 ರೂಪಾಯಿ. ಹಿಂದೆ ಸಾಕಷ್ಟು ಸ್ಕ್ಯಾಮ್ ಆಯ್ತು, ಜೈಲು ಕೂಡ ಮಹಾನಗರ ಪಾಲಿಕೆಯಲ್ಲಿ ಇದೆ. ಅದು ಅಲ್ಲಿಗೆ ನಿಂತು ಹೋಗಿದೆ. ಅದು ಆದ ನಂತರ ಸಂತಾನ ಅಲ್ಲಿ ಡಾಕ್ಟರೇ ಇಲ್ಲ. ಸಂತಾನ ಹರಣ ಚಿಕಿತ್ಸೆ ಮಾಡಕ್ಕೆ ಬೇಕಾದಂತ ಡಾಕ್ಟರ್ ಬೇಕಲ್ಲಿ. ಅದು ಈ ಸೆಂಟರ್ ನಲ್ಲಿ ಇರ್ತಾರಲ್ಲ. ಈಗ ಸರ್, ಈಗಾಗಲೇ ನಮ್ಮ ಕಾರ್ಪೊರೇಷನ್ ಫಂಡಿಂದ 50 ಲಕ್ಷ ಟೆಂಡರ್ ಮಾಡಿದೀವಿ. ಈಗ ಸುಮಾರು 1,000 ನಾಯಿಗಳದು ಈಗಾಗಲೇ ಆಗಿದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಇಂದ ಈಗ ಸುಪ್ರೀಂ ಕೋರ್ಟ್ದವರು ನಾಯಿ ಬಗ್ಗೆ ಬಹಳ ಕಾಳಜಿ ತೋರಿಸ್ತಾ ಇದ್ದಾರೆ. ರೈತರ ಬಗ್ಗೆ ಎಷ್ಟು ಕಾಳಜಿ ಇದ್ದಿದ್ರೆ ನೀವು ಹೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇರ್ತಾರೆ. ಇಲ್ಲ, ವಿ ವಿಲ್ ಡೂ. ಎಲ್ಲಾನು ನಮ್ದೇ ಜವಾಬ್ದಾರಿ ಸರ್, ಮಾಡೋಣ. ಥ್ಯಾಂಕ್ ಯು. ಕಳೆದ 1 ವರ್ಷದಿಂದ ನಿರಂತರವಾಗಿ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮುಂದಿನ 5 ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ನಾಟಕೋತ್ಸವ ಅಂತ ಒಂದು ವಿಭಿನ್ನವಾದದ್ದು ಮತ್ತು ವಿಶಿಷ್ಟವಾದದ್ದು ನಾಟಕದ ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ರಂಗಭೂಮಿಯ ಪರಿಸರವನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಕಲಾವಿದರಿಗೆ ಒಂದು ಉತ್ತಮವಾದಂಥ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು
ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಮೊದಲನೇ ಬಾರಿಗೆ ಈ ಭಾಗದಲ್ಲಿ ರಂಗಶಂಕರ ಶ್ರೀಮತಿ ಅರುಂಧತಿ ನಾಗ್ ಅವರು ರಂಗಶಂಕರ ಜೊತೆ ನಾವು ಅವರ ಸಹಭಾಗಿತ್ವದಲ್ಲಿ ಕಲಬುರ್ಗಿ ಥಿಯೇಟರ್ ಫೆಸ್ಟಿವಲನ್ನು ನಾವು ಮಾಡ್ತಾ ಇದ್ದೀವಿ. ಇದು ಫೆಬ್ರವರಿ 21ರಿಂದ 28 ತನಕ ನಡೆಯುತ್ತೆ. 3 ಬೇರೆ ಬೇರೆ ವೆನ್ಯೂಗಳಲ್ಲಿ ಈ ನಾಟಕೋತ್ಸವ ನಡೆಯುತ್ತೆ. ಮೊದಲನೇದು SM ಪಂಡಿತ್ ಮಂದಿರದಲ್ಲಿ ಫೆಬ್ರವರಿ 21ರಿಂದ 28ಗೆ 8 ದಿನ 8 ನಾಟಕಗಳನ್ನು ಪ್ರದರ್ಶನ ಮಾಡ್ತೇವೆ. ಅದು ಪ್ರತಿ ಸಂಜೆ 7 ಗಂಟೆಗೆ ಆರಂಭ ಆಗುತ್ತೆ. ಈ ಎಲ್ಲ ಯಾವ ನಾಟಕಗಳು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಮಗೆ ಡೀಟೇಲ್ಸನ್ನು ಕೊಡ್ತೀವಿ. SM ಪಂಡಿತ್ ರಂಗಮಂದಿರದಲ್ಲಿ ಕರಿಮಾಯಿ, ಜೋ ಡೂಬಾ ಸೋ ಪಾರ್, ಮುಖ್ಯಮಂತ್ರಿ, ಪುರಾನಾ ಚಾವಲ್, ಕಾಮರೂಪಿಗಳು, ಬೌಟ್ ರಾಮ್, ಕಾಲಚಕ್ರ, ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ, ಈ ನಾಟಕಗಳು SM ಪಂಡಿತ್ ಕಲಬುರ್ಗಿಯ ರಂಗಾಯಣದಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೆ ಮಕ್ಕಳಿಗಾಗಿ ನಾಟಕ ನಡೀತದೆ. ನಮ್ಮ ಈ ಲೋಕಲ್ ಎಕೋಸಿಸ್ಟಮ್ ಜೊತೆ ನಮ್ಮ ಭಾಗದ, ಇದು ಬರೀ ಕಲಬುರ್ಗಿಗೆ ಅಷ್ಟು ನಾವು ಹೆಸರು ಕಲಬುರ್ಗಿ ಅಂತ ಕೊಟ್ಟಿದ್ದೀವಿ, ಆದರೆ ನನ್ನ ನಿರೀಕ್ಷೆ ಏನಿದೆ ಅಂದರೆ ನಮ್ಮ ಬೀದರ್ದವರು, ಯಾದಗಿರು, ರಾಯಚೂರದವರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ ಅಂತ. ಸೊ ನಮ್ಮ ಭಾಗದ ಜನರ ಜೊತೆ ವಿಷಯಗಳನ್ನು ಹಂಚ್ಕೊಳ್ಳುವ ಒಂದು ಉತ್ತಮವಾದಂಥ ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ನ್ಯಾಷನಲ್ ಮಟ್ಟದ ಥಿಯೇಟರ್ ಫೆಸ್ಟಿವಲ್ ಇದು. ಸೊ ನಮ್ಮ ಪರಂಪರೆ ಏನಿದೆ ಇಲ್ಲಿ, ಬುದ್ಧ ಬಸವ ಪರಂಪರೆ, ಶರಣರ ಪರಂಪರೆ, ಖ್ವಾಜಾ ಬಂದೇ ನವಾಜಿನ ಸೂಫಿ ಪರಂಪರೆ, ಇವೆಲ್ಲನೂ ಕೂಡ ಅಳವಡಿಸ್ಕೊಂಡು ನಾವು ಈ ಕಲಬುರ್ಗಿ ನಾಟಕೋತ್ಸವವನ್ನು ನಾವು ಮಾಡ್ತಾಯಿದ್ದೀವಿ. ಇದೇ ರೀತಿ ಪ್ರತಿಯೊಂದು ರಂಗದಲ್ಲೂ ಕೂಡ ಹಂತ ಹಂತವಾಗಿ ನಾವು ಉತ್ಸವಗಳನ್ನು ಆಚರಣೆ ಮಾಡ್ತಾಯಿದ್ದೀವಿ. ಬೇರೆ ಜಿಲ್ಲೆಗಳಲ್ಲಿ ತಾವು ಕೇಳ್ಬೋದು, ನಮ್ಮ ಜಿಲ್ಲೆಯಲ್ಲಿ ಇನ್ನು ಕಲಬುರ್ಗಿ ಉತ್ಸವ ಥರ ಯಾಕೆ ಮಾಡಲ್ಲ ಅಂತ. ಅದು ಒಂದಿನದ ಆಚರಣೆ ಆಗುತ್ತೆ. ನಾವು ಪ್ರತಿಯೊಂದು ರಂಗದಲ್ಲೂ, ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಹಾರ ಇರ್ಬೋದು, ನಮ್ಮ ಅದು ಲೇಖನ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಒಂದು 12 ಇವೆಂಟನ್ನು ಪ್ಲ್ಯಾನ್ ಮಾಡಿದ್ದೀವಿ. ಹಂತ ಹಂತವಾಗಿ ತಮಗೆಲ್ಲ ಡೇಟ್ಸ್ಗಳು ಕೂಡ ನಾವು ಕೊಡ್ತೀವಿ. ಯಾರಿದ್ದಾರೆ, ಆಮೇಲೆ ಯಾವುದೂ ಕೂಡ ನಾವು ವೈಯಕ್ತಿಕವಾಗಿ ನಮ್ಮದೇನೋ ಒಂದು ಸಂಕಲ್ಪದಿಂದ ನಾವು ಮಾಡ್ತಾ ಇಲ್ಲ. ಅಧಿಕೃತವಾದಂಥ ಅಸೋಸಿಯೇಷನ್ಸ್ ಇರ್ಬೋದು, ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ಡ್ ಏನು NGOs ಇರ್ಬೋದು, ಅವ್ರ ಜೊತೆ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇರೋದು. ಸೊ ಮೊದಲನೇ ಬಾರಿಗೆ ರಂಗಶಂಕರ್ ಅವ್ರ ಜೊತೆ ಇವತ್ತು 5 ವರ್ಷ ಕಾಲ ನಾವು ಕಲಬುರ್ಗಿ ನಾಟಕೋತ್ಸವವನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಸುಮಾರು 200 ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಡೆಲ್ಲಿ, ಮುಂಬೈ, ಬೆಂಗಳೂರು ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರು ಕೂಡ ಅವಕಾಶ ಸಿಗುತ್ತೆ. ಐಡಿಯಾ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾವಿದರು, ನಮ್ಮ ಭಾಗದ ಕಲಾವಿದರು, ಅವರಿಗೆ ಅನುಭವ ಆದಮೇಲೆ ಅವರೇ ಇದನ್ನು ಮುಂದುವರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಸೊ ಅದರಿಂದ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ತಮ್ಮದೆಲ್ಲರ ಸಂಪೂರ್ಣವಾದಂಥ ಸಹಕಾರ ಮತ್ತು ಬೆಂಬಲ ಈ ಒಂದು ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಇದೆ. ಮತ್ತು ಹಿರಿಯರ ನಾಟಕ ಏನಿರ್ತದೆ ಪ್ರದರ್ಶನಗಳಿಗೆ ಭಾಳ ಅಲ್ಪ ಫೀಸನ್ನು ಇಟ್ಟಿದ್ದೀವಿ, ಟಿಕೆಟಿಂಗನ್ನು ಇಟ್ಟಿದ್ದೀವಿ. 100 ರೂಪಾಯಿ ಅನಿಸುತ್ತೆ, 100 ರುಪೀಸಲ್ಲಿ. ಯಾಕಂದರೆ ಇದು ಮೊದಲನೇ ಬಾರಿ ಇರೋದ್ರಿಂದ
ರಂಗಾಯಣದವ್ರ ಜೊತೆನೆ ಮಾಡ್ತಾ ಇದ್ದೀವಿ ಇಲ್ಲಿ ಲೋಕಲ್ದವ್ರು. ಇಲ್ಲ ಅವರಿಗೂ ಕೂಡ ಆಲ್ಮೋಸ್ಟ್ 20-25% ಲೋಕಲ್ ಆರ್ಟಿಸ್ಟನ್ನ ನಾವು ಇನ್ವಾಲ್ವ್ ಮಾಡ್ಕೋತೇವೆ. ನಾನು ಹೇಳ್ದಂಗೆ ಇದು ಮೊದಲನೇ ಬಾರಿ ಮಾಡ್ತಾ ಇರೋದು. ಬರ್ತಾ ಬರ್ತಾ ನನ್ನ ಅಭಿಪ್ರಾಯ ಏನಿದೆ, ನಮ್ಮವರೇ ಇದೆಲ್ಲನೂ ಕೂಡ ಜವಾಬ್ದಾರಿ ವಹಿಸ್ಕೊಂಡು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಈಗ ಡೆಲ್ಲಿ ಆರ್ಟಿಸ್ಟಿಗೆ ಕರಬೇಕು, ಮುಂಬೈ ಆರ್ಟಿಸ್ಟಿಗೆ ಕರಬೇಕು, ಬೆಂಗಳೂರು ಆರ್ಟಿಸ್ಟ್ ತರಬೇಕು ಅಂದರೆ ಅನುಭವ ನಮ್ಮಲ್ಲಿ ಇಲ್ಲ. ಕೆಲವು ಜನರಿಗೆ ಇದೆ, ಇಲ್ಲ ಅಂತಿಲ್ಲ. ಬಟ್ ನಾವು ಎಸ್ ವಿ ಆರ್ ಇನ್ವಾಲ್ವಿಂಗ್ ದೆಮ್ ಆಲ್ಸೋ. ಅವ್ರಿಗೆ ಬಿಟ್ಟು ಯಾವುದು ಮಾಡ್ತಾ ಇಲ್ಲ. ಎಸ್, ಇದು ಫಸ್ಟ್ ಆಗಲಿ ಸರ್, ಅಫ್ಕೋರ್ಸ್ ದಟ್ ಆಲ್ಸೋ ಇಸ್ ದೇರ್. ಈಗ ಅಲ್ಟಿಮೇಟ್ಲಿ ನಮ್ಮ ಭಾಗದ ಪ್ರತಿಭೆ ಬೆಳಿಬೇಕು ಅಂತಾನೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ನಾವು ಇದರಲ್ಲಿ ಬಹುಶಃ ಕೆಲವು ಲೋಪಗಳು ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವೆಲ್ಲನೂ ಕೂಡ ಹೊಟ್ಟೆಗೆ ಹಾಕ್ಕೊಂಡು ವಿ ವಿಲ್ ಸ್ಲೋಲಿ ಇಂಪ್ರೂವ್. ಈಗ ನೆಕ್ಸ್ಟ್ ನಾವು ಕ್ರೀಡೆನಲ್ಲಿ ಮಾಡಬೇಕಂತ ಇದ್ದೀವಿ. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವ್ರ ಹತ್ರ ಮಾತನಾಡ್ತಾ ಇದ್ದೇನೆ. ಅವರು ಹೇಳ್ತಾ ಇದ್ದಾರೆ ಕೆಲವು ಬೇರೆ ರೀತಿ ಅಂತ ಹೇಳ್ತಾ ಇದ್ರು. ಈಗ ಕರ್ನಾಟಕ ಸ್ಟೇಟ್ ಲ್ಯಾನ್ ಟೆನ್ನಿಸ್ ಅಸೋಸಿಯೇಷನಿಂದ ಲಾಸ್ಟ್ ಟೈಮಿಂದ ಮಾಡಿದ್ವಿ. ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟೆನ್ನಿಸ್ ITF ಮಾಡಿದ್ವಿ. ಈ ವರ್ಷನೂ 2 ಸರಿ ಮಾಡಿದ್ವಿ. ಈ ವರ್ಷನೂ ಮಾಡ್ತಾ ಇದ್ದೀವಿ. ಮೊದಲೇ ಇದಕ್ಕೆ ಮತ್ತು ಇವಾಗಕ್ಕೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಮಗೆ. ಸೊ ಇಟ್ ಈಸ್ ಆಲ್ ಲರ್ನಿಂಗ್ ಪ್ರೊಸೆಸ್ ಫಾರ್ ಅಸ್ ಆಲ್ಸೋ. ಸೊ ಅದು ಒಂದೇ ಸರ್, ನ್ಯೂನತೆಗಳು 1000 ಇರ್ಬೋದು. ನಮ್ಮ ಒಂದು ಪ್ರಯತ್ನಕ್ಕನ್ನು ನೀವು ನಮಗೆ ಬೆನ್ನು ತಟ್ಟಿದ್ರೆ ಮುಂದೆ ಮಾಡ್ತೀವಿ ಎಲ್ಲನೂ. ಇದು ಫಸ್ಟ್ ಟೈಮ್ ಅಲ್ಲ ಪ್ರಯತ್ನ ಮಾಡ್ತಾ ಇರೋದು. ನೆಕ್ಸ್ಟ್ ಟೈಮ್ ನನಗೆ ನೀವಾಗಲೇ ತೀರ್ಮಾನ ಮಾಡಿದಿರಿ ನನಗೆ ಓಟ್ ಹಾಕ್ಬಾರ್ದು ಅಂತ. ನಾವು ಸಿಟಿ ಪ್ಲ್ಯಾನರ್ಸನ್ನು ಹೈರ್ ಮಾಡಿದ್ದೀವಿ, ಅರ್ಬನ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಬ್ಲೂ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ನೀರು, ನಮ್ಮ ಕೆರೆಗಳು ಮತ್ತು ನಮ್ಮ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಸಸ್ಟೈನೇಬಲ್ ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಹೇಳ್ದಂಗೆ ಬರೀ ನಾವು ಒಂದು ಕಟ್ಟಡಗಳನ್ನು ಮಾಡಿದ ತಕ್ಷಣ ಒಂದು ನವಕಲಬುರಗಿ ನಿರ್ಮಾಣ ಆಗೋದಿಲ್ಲ. ನಮ್ಮ ಮಾನವ ಸಂಪನ್ಮೂಲಗಳನ್ನು ಕೂಡ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಉನ್ನತೀಕರಿಸಬೇಕಾಗ್ತದೆ. ಅದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಉದ್ಯಮಶೀಲತೆ ಇರ್ಬೋದು, ಮತ್ತು ನಾವು ಹೇಳ್ದಂಗೆ ಇವೆಲ್ಲನೂ ಅದರದ್ದೇ ಪಾರ್ಟ್ ಆಫ್ ದ ಪ್ಲ್ಯಾನ್. ಯಾವುದು ನಿಮ್ಮ ನಾಟಕೋತ್ಸವ, ಕಲಬುರಗಿ ನಾಟಕೋತ್ಸವ ಇರ್ಬೋದು, ಮತ್ತು ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಆಲ್ಸೋ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಇಲ್ಲಿವರೆಗೂ ನಾವು ಯಾವ ರೀತಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಇದು ನಾವು ಇಲ್ಲಿ ತನಕ ಏನು ಮಾಡಿದ್ದೀವಿ ಅಂತ ನಾವು ತೋರಿಸ್ತಾ ಇದ್ದೀವಿ. ಮತ್ತು ನಾಳೆ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ತಮಗೆ ಆಹ್ವಾನ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದರಲ್ಲಿ ನಾವು ಮುಂದೆ ಏನು ಮಾಡ್ತೀವಿ ಅಂತ ಕೂಡ ನಾವು ನಿಮ್ಗೆ ತಿಳಿಸ್ತೀವಿ. ಸೊ ಇವಾಗ ನಮ್ಮ ಕಮಿಷನರ್ ಅವರು ಭಾಳ ಸಂಕ್ಷಿಪ್ತವಾಗಿ ಒಂದು 8 ಸ್ಲೈಡನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ. ದಯವಿಟ್ಟು ಸ್ವಲ್ಪ ಸಹಕರಿಸ್ಬೇಕಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಎಲ್ಲದೂ ಪ್ರಯತ್ನ ಏನಂದ್ರೆ ಸರ್, ಅಟ್ಲೀಸ್ಟ್ ಮಾನ್ಸೂನ್ ಚಾಲು ಆಗೋಕ್ಕಿಂತ ಮುಂಚೆ ನಾವು ಈ ವರ್ಕ್ಗಳನ್ನ ಮುಗಿಸ್ಬೇಕು ಅಂತ ನಮ್ಮ ಟಾರ್ಗೆಟ್ ಇದೆ ಸರ್. ವಿ ವಿಲ್ ಟ್ರೈ ಟು ಫಿನಿಶ್ ದಿಸ್ ವರ್ಕ್ ಬಿಫೋರ್ ಮಾನ್ಸೂನ್ ಅರೈವ್ಸ್ ಸರ್. ನೆಕ್ಸ್ಟ್ ಅದೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ. ಈಗ ಇಟ್ ವಿಲ್ ಸ್ಟಾರ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ಮಾಡ್ಬೇಕ್ರಿ MSP ಯಾರು ಮಾಡ್ಬೇಕು ಹೇಳಿ? MSP 12,500 ಕೇಳ್ತಾ ಇದ್ದಾರೆ. ಯಾರು ಮಾಡಬೇಕು?